ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮರೂರ್ ಹ್ಯಾಂಡ್ ಪೋಸ್ಟ್ ಬಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ರಾಗಿ ಖರೀದಿ ಕೇಂದ್ರವನ್ನು ತೆರೆಯಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯಲಾಗುತ್ತಿದ್ದು, ಈ ಭಾಗದ ರೈತರಿಗೆ ರಾಗಿ ಖರೀದಿ ಕೇಂದ್ರದಿಂದ ಹೆಚ್ಚು ಅನುಕೂಲವಾಗಿದೆ. ಜಿಲ್ಲೆಯಲ್ಲಿ ರಾಮನಗರ, ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ ಹಾಗೂ ಮಾಗಡಿಯಲ್ಲಿ ಒಟ್ಟು 5 ಕಡೆ ಫೆಬ್ರವರಿ ಮೊದಲ ವಾರದಿಂದ ರಾಗಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ರಾಗಿ ಖರೀದಿಸುತ್ತಿದ್ದು, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರಿಂದ ನೇರವಾಗಿ ಖರೀದಿಸಲಾಗುತ್ತಿದೆ. ಪ್ರತಿ ಹೆಕ್ಟೇರ್ಗೆ 10 ಕ್ವಿಂಟಾಲ್ನಂತೆ ಗರಿಷ್ಠ 50 ಕ್ವಿಂಟಾಲ್ವರೆಗೆ ಪ್ರತಿ ರೈತರಿಂದ ಖರೀದಿಸಲಾಗುತ್ತಿದೆ. ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ದೂರದರ್ಶನದೊಂದಿಗೆ ರೈತ ಜಯರಾಮ್ ಜಾಣಗೆರೆ, ರಾಗಿ ಖರೀದಿ ಕೇಂದ್ರ ತೆರೆದಿರುವುದರಿಂದ ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ರೂಪಾಯಿ ಬೆಲೆ ಸಿಗ್ತಾ ಇದೆ. ಮಾಡಿರ್ತಕ್ಕಂಥದ್ದು ತುಂಬಾ ಉಪಯೋಗ ಒಳ್ಳೆದೇನೆ. ನಮ್ಮ ಮಾಗಡಿ ತಾಲೂಕಿನ ಜನರಿಗೆಲ್ಲರಿಗೂ ಒಳ್ಳೆ ಉಪಯೋಗ ಆಗ್ತಕ್ಕಂಥ ಕೆಲಸನ ಮಾಡಿದ್ದೀವಿ. ಮತ್ತೋರ್ವ ರೈತ ಕೆಎನ್ ರಂಗಸ್ವಾಮಯ್ಯ, ಕೇಂದ್ರ ಸರ್ಕಾರ ಉತ್ತಮ ಬೆಂಬಲ ರೈತರಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಇಲ್ಲೆಲ್ಲ ಕ್ಲೀನ್ ಆಗೆಲ್ಲ ನಡೀತಾ ಇದೆ. ಇಲ್ಲಿ ಇರೋ ಅಧಿಕಾರಿಗಳು ಎಲ್ಲರೂ ಕರೆಕ್ಟ್ ಆಗೆಲ್ಲ ನಡ್ಕೊಂಡು ರೈತರಿಗೆ ಬೆಲೆ ಕೊಟ್ಕೊಂಡು ಎಲ್ಲ ಕ್ಷೇಮವಾಗಿ ನಡೆಸ್ತಾವ್ರೆ. ಮಾಗಡಿ ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ಎಸ್ಆರ್ ರಮೇಶ್, ಮಾಗಡಿ ರಾಗಿ ಖರೀದಿ ಕೇಂದ್ರದಲ್ಲಿ 1,50,000 ಕ್ವಿಂಟಾಲ್ ರಾಗಿ ಖರೀದಿಸಲು ರೈತರು ನೋಂದಾಯಿಸಿದ್ದು, ಇದುವರೆಗೆ 35,000 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ ಎಂದರು. ನಮ್ಮ ನಿಗಮದಿಂದ ಮಾಡಿದ್ದೀವಿ. ಯಾರ ರೈತರು ದಾವಣೆ ಮಾಡ್ಕೊಳ್ಳೋದ್ರೆ ಪ್ರತಿದಿನ ಕನಿಷ್ಠ ಪಕ್ಷ 100 ರೈತರಿಂದ ರಾಗಿ ಖರೀದಿ ಮಾಡ್ತಾ ಇದ್ದೀವಿ. 100 ಜನ ರೈತರಿಂದ ನಾವು ರೈತರು ಖರೀದಿ ಮಾಡಿ ಒಂದು 15 ಸಲ ಆಲ್ಮೋಸ್ಟ್ 15 ಸಲ ರೈತರ ಅಕೌಂಟ್ಗೆ ಅಮೌಂಟ್ ಹೋಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಶಿಲ್ಪಾ, ರಾಗಿ ಖರೀದಿ ಮಾಡಿದ ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಎಂದರು. ಎಂಎಸ್ಪಿಯಲ್ಲಿ ಖರೀದಿ ಮಾಡ್ತಿರುವಂತಹ ರಾಗಿಯನ್ನ ಪುನಃ ಪಡಿತರ ವ್ಯವಸ್ಥೆಯ ಮೂಲಕ ನಮ್ಮ ಪಡಿತರ ಚೀಟಿದಾರರಿಗೆ ವಾಪಸ್ ಅವರಿಗೆ ಪಡಿತರ ವ್ಯವಸ್ಥೆಯಲ್ಲಿ ಅವರಿಗೆ ನೀಡಲಾಗ್ತದೆ. ಈ ರೀತಿ ಈಗಾಗಲೇ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಪ್ರಾರಂಭವಾಗಿದೆ.